ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೇ ಬ್ಲಾಗ್. ನೋಡಿ ಫ್ರೆಂಡ್ಸ್, ನಾನು ನಿನ್ನೆ ನಿಮಗೆ ಒಂದು ವಿಡಿಯೋ ಹಾಕಿದ್ದೆ. ಒಂದು ಬೋರ್ವೆಲ್ಗೆ ಕ್ಯಾಮ್ರಾ ಬಿಡ್ತಾ ಇರೋದು ನೋಡಿ. ಅದೇ ಬೋರ್ವೆಲ್ ಇದು. ನಿನ್ನೆ ಎಲ್ಲ ಕ್ಯಾಮ್ರಾ ಎಲ್ಲ ಬಿಟ್ಟು ಚೆಕ್ ಮಾಡ್ಬಿಟ್ಟು ಮತ್ತೆ ಮೋಟರ್ ಪಂಪ್ ಪೈಪ್ ಎಲ್ಲ ಬಿಟ್ಟು ಇತ್ತಿದ್ದಾರೆ. ಈಗ ಆನ್ ಮಾಡಿದೆ ನೋಡಿ, ಯಾವ ತರ ನೀರು ಹೊಡಿತಾ ಇದೆ ನೋಡಿ. 2.5 ಇಂಚ್ ಫುಲ್ ನೀರು ಹೊಡಿತಾ ಇದೆ. ನಮ್ಮ ಮಾವ ಗುಜ್ಜರಪ್ಪ ಅವ್ರದ್ದು ಬೋರ್ ಇದು. ಮುಂಚೆ ಈ ತರ ಬಿಡ್ತಾ ಇರಲಿಲ್ಲ, ಮತ್ತೆ ರೀಬೋರ್ ಮಾಡಿದ್ಮೇಲೆ ಒಳ್ಳೆ ಗ್ಯಾಪ್ ಆಗಿದೆ, ನೀರು ಚೆನ್ನಾಗಿ ಬರ್ತಾ ಇದೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ನಾವು ನಮ್ಮ ತೋಟಕ್ಕೆ ನಿನ್ನೆ ಪೈಪ್ಲೈನ್ ಮಾಡಿ ನೀರಿಡೋಣ ಅಂತ ಹೋದ್ರೆ, ಅಲ್ಲಿ ಬಂದು ನೋಡಿದ್ರೆ ನಾವು ಕ್ಯಾಪ್ ಕಿತ್ಕೊಬಿಟ್ಟು ನೀರೆಲ್ಲ ಫುಲ್ ಹೊಲ್ಟೋಗ್ಬಿಟ್ಟಿದೆ ಫ್ರೆಂಡ್ಸ್. ಬೇಜಾರಾಗೋಯ್ತು. ಸರಿ ಅಂದ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಬಂದು ನೋಡಿದ್ರೆ ನೋಡಿ ಯಾವ ತರ ಹೊಡಿತಾ ಇದೆ. ಹೊಸ್ದಾಗಿ ಮಾಡಿರೋದು ಪೈಪ್ ಲೈನ್ ಇದು, ಸಿಂಪರ್ ಸೆಟ್. ಸರಿ ಅಂದ್ಬಿಟ್ಟು ಅಲ್ಲಿಂದ ಮೂಸ ಪಾವಡಕ್ಕೆ ಹೋದ್ವಿ. ನಾನು ನಮ್ಮ ಮಣ್ತ ಮಂಚು ಕೆಲಸ ಇದೆ ಅಂತ. ಸರಿ ಹಂಗೆ ನಮ್ಮ ಮಣ್ತ ವಾಪಸ್ ಬರ್ಬೇಕಾದ್ರೆ ಕಬ್ನಲ್ಲಿ ಕುಡಿಯೋಣ ಗುರು ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಅಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಅಪೋಸಿಟ್ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಇತ್ತಲ್ಲಿ ನೋಡಿ, ಶಿರಾ ರೋಡ್ ಅಲ್ಲಿ. ಸರಿ ಅಂದ್ಬಿಟ್ಟು ಅಲ್ಲೇ ನಾವು ಜ್ಯೂಸ್ ತಗೊಂಡು ಇಬ್ರು ಒಂದು ಜ್ಯೂಸ್ ಕುಡಿದು ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿ, ನೈಟ್ 7 ಗಂಟೆಗೆ ಚಳಿ ಆಗ್ತಾ ಇತ್ತು. ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ನಾವು ಮಳೆಯ ಮತ್ತೆ ನಮ್ಮ ಅಣ್ಣ ತಮ್ಮ ಚಳಿ ಕಾಸ್ತಾ ಇದೀವಿ ನೋಡಿ ಫ್ರೆಂಡ್ಸ್. ನೀವು ಯಾರಾದ್ರೂ ಈ ತರ ಹಳ್ಳಿ ಕಡೆ ಫೈರ್ ಕ್ಯಾಂಪ್ ಹಾಕಿದ್ರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ